ಜೈಲಲ್ಲಿ ಹಗಲಿರುಳು ಕಾಲ ಕಳೆಯುತ್ತಿರುವ ದರ್ಶನ್ಗೆ ದಿನ ಕಳೆದಂತೆ ಟೆನ್ಷನ್ ಕೂಡ ಹೆಚ್ಚಾಗತೊಡಗಿದೆ ಅಂತೆ. ಕೊಲೆ ಕೇಸ್ ಸಂಬಂಧ ದಾಸನಿಗೆ ಜೈಲೇ ಗಟ್ಟಿಯಾಗುವಂತೆ ಕಾಣಿಸ್ತಾ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕೊಲೆ ಕೇಸಲ್ಲಿ ದರ್ಶನ್ಗೆ ಟೆನ್ಷನ್. ಖಾಕಿ ಕೈ ಸೇರುತ್ತಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಪರಪ್ಪನ ಪಂಜರದಲ್ಲಿ ಹಗಲಿರುಳು ಕಳೆಯುತ್ತಿರುವ ದಾಸನಿಗೆ ದಾರಿ ಕಾಣದಾಗಿದೆ. ತನಿಖೆ ಮಾಡ್ತಿರೋ ಪೊಲೀಸರಿಗೆ ಇಂಪಾರ್ಟೆಂಟ್ ರಿಪೋರ್ಟ್ ಕೈ ಸೇರಲಿದೆ. ಇಡೀ ಕೇಸ್ ಟರ್ನ್ ಮಾಡು 6 FSL ರಿಪೋರ್ಟ್ ಖಾಕಿ ಕೈಗೆ ಸಿಗಲಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ತನಿಖೆ ವೇಳೆ ಹಲವು ಸ್ಯಾಂಪಲ್ಗಳನ್ನು ಸೀಸ್ ಮಾಡಿದ ಪೊಲೀಸರು ಸಾಕ್ಷ್ಯಗಳನ್ನು FSLಗೆ ರವಾನಿಸಿದೆ. ಕ್ಲಾರಿಫಿಕೇಶನ್ಗಾಗಿ FSLಗೆ ಕಳಿಸಲಾಗಿದೆ. ಯಾವ್ಯಾವ ರಿಪೋರ್ಟ್ ಪೊಲೀಸರ ಕೈ ಸೇರುತ್ತೆ ಅಂತ ನೋಡೋದಾದ್ರೆ, ಖಾಕಿ ಕೈಗೆ 6 ರಿಪೋರ್ಟ್. ಶೆಡ್ನಲ್ಲಿರೋ ಸೆಕ್ಯೂರಿಟಿ ರೂಮ್ನಲ್ಲಿ ಸಿಕ್ಕ CCTV ದೃಶ್ಯಗಳ ರಿಟ್ರೀವ್ಗೆ FSLಗೆ ಕಳಿಸಿದ್ದ ಪೊಲೀಸರು ಆ ರಿಪೋರ್ಟ್ ಈ ವಾರ ಖಾಕಿ ಕೈ ಸೇರುವ ಸಾಧ್ಯತೆ ಇದೆ. ಆರೋಪಿಗಳ ಬೆರಳಚ್ಚು, ರಕ್ತದ ಮಾದರಿ, ಮಣ್ಣಿನ ಸ್ಯಾಂಪಲ್ ಕೂಡ ಕಳಿಸಲಾಗಿತ್ತು. ಈ ವಾರವೇ ಕೃತ್ಯ ನಡೆದ ಜಾಗದಲ್ಲಿನ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಖಾಕಿ ಕೈ ಸೇರಲಿದೆ. ಸ್ಕಾರ್ಪಿಯೋ ವಾಹನದಲ್ಲಿ ರೇಣುಕಾಸ್ವಾಮಿ ಮೃತದೇಹ ಸಾಗಿಸಿದ್ದ ಆರೋಪಿಗಳ ಫಿಂಗರ್ ಪ್ರಿಂಟ್ ಕೂಡ ಗೊತ್ತಾಗಲಿದೆ. ಪವಿತ್ರಗೌಡ ದರ್ಶನ್ ಮನೆ ಬಳಿಯ CCTV ರಿಪೋರ್ಟ್ ಕೂಡ ಬರಲಿದೆ. ಸ್ಟೋನಿ ಬ್ರೂಕ್ ಹೋಟೆಲ್ CCTV ದೃಶ್ಯದ ವರದಿ ಹಾಗೂ ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೀವ್ ವರದಿ ಕೂಡ ಕೈ ಸೇರಲಿದೆ. ಈ 6 ಮಾದರಿ ರಿಪೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಹುಮುಖ್ಯ ಪಾತ್ರವಾಗಿದೆ. ಎಲ್ಲವೂ ಟೆಕ್ನಿಕಲ್ ಮತ್ತು ಡಿಜಿಟಲ್ ಎವಿಡೆನ್ಸ್ ಆಗಿದ್ದು BNS ಸೆಕ್ಷನ್ಗಳಡಿ ಡಿಜಿಟಲ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗೆ ಹೆಚ್ಚು ಒತ್ತು ಹಿಡಿದಿದೆ. ಪೊಲೀಸರ ಕೈಗೆ ರಿಪೋರ್ಟ್ ಸಿಕ್ಕ ಬಳಿಕ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಎದುರಾಗುವ ಎಲ್ಲ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕೊಲೆ ಕೇಸಲ್ಲಿ ಇತ್ತ ಜೈಲಲ್ಲಿ ದರ್ಶನ್ ಪಶ್ಚಾತ್ತಾಪ ಪಡ್ತಾ ಇದ್ರೆ, ಅತ್ತ ರೇಣುಕಾಸ್ವಾಮಿ ಕುಟುಂಬಸ್ಥರ ಸ್ಥಿತಿ ಹೇಳತೀರದ್ದಾಗಿದೆ. ಹೀಗಾಗಿ ದಾಸನ ಕಡೆಯವರು ರೇಣುಕಾ ಕುಟುಂಬವನ್ನ ಭೇಟಿಯಾಗ್ತಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಪ್ರಕರಣ ಸಂಬಂಧ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕುತ್ತಿದ್ರೆ, ಇತ್ತ ರೇಣುಕಾಸ್ವಾಮಿ ಕುಟುಂಬವನ್ನ ದರ್ಶನ್ ಕಡೆಯವರು ಭೇಟಿಯಾಗ್ತಿದ್ದಾರೆ. ನೋವಲ್ಲೇ ಮುಳುಗಿರುವ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಿದ್ದಾರೆ. ಆದ್ರೆ ಅವರ ಮೇಲೂ ಖಾಕಿ ಕಣ್ಣಿಟ್ಟಿದೆ. ದರ್ಶನ್ ಕಡೆಯವರು ಚಿತ್ರದುರ್ಗದಲ್ಲಿರುವ ರೇಣುಕಾಸ್ವಾಮಿ ಕುಟುಂಬದವರನ್ನ ಭೇಟಿಯಾಗ್ತಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬದವರ ಭೇಟಿ ಮಾಡ್ತಿರೋದರ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದು, ಸಾಂತ್ವನದ ಹೆಸರಿನಲ್ಲಿ ಸಾಕ್ಷಿಗಳ ಮೇಲೆ ಒತ್ತಡ ಹೇರಲಾಗ್ತಿದೆಯಾ ಅಂತ ನಿಗಾ ಇಟ್ಟಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ರೇಣುಕಾ ಕುಟುಂಬದ ಮೇಲೆ ಖಾಕಿ ಕಣ್ಣಿಟ್ಟಿದೆ. ಸಾಂತ್ವನದ ನೆಪದಲ್ಲಿ ಒತ್ತಡದ ಸುಳಿವು. ರೇಣುಕಾಸ್ವಾಮಿ ಕುಟುಂಬಕ್ಕೆ ಹಲವರು ಸಾಂತ್ವನ ಹೇಳಿ ಧೈರ್ಯ ತುಂಬುತ್ತಿದ್ದಾರೆ. ನಟ ನಟಿಯರು, ನಿರ್ಮಾಪಕರು ಭೇಟಿ ಮಾಡಿ ಸಾಂತ್ವನ ಹೇಳುತ್ತಿದ್ದಾರೆ. ಈ ಮಧ್ಯೆ ದರ್ಶನ್ ಅವರ ಮನಸ್ಸಿನಲ್ಲಿರೋ ಪಶ್ಚಾತ್ತಾಪದ ಜೊತೆ ಅವರ ಮನಸ್ಸಿನಲ್ಲಿರೋ ಭಾವನೆಯನ್ನ ರೇಣುಕಾಸ್ವಾಮಿ ಕುಟುಂಬದ ಜೊತೆ ಹೇಳುತ್ತಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡೋ ಬಗ್ಗೆ ದರ್ಶನ್ ಮಾತನಾಡುತ್ತಿದ್ದರಂತೆ. ರೇಣುಕಾಸ್ವಾಮಿ ಪತ್ನಿ ಹಾಗೂ ಮಗುವಿಗೆ ಸಹಾಯ ಮಾಡೋ ಚಿಂತನೆ ಬಗ್ಗೆ ಚರ್ಚಿಸಿದ್ದಾರಂತೆ. ಈ ವಿಚಾರ ಚರ್ಚೆ ಆಗ್ತಿದ್ದಂತೆ ಪೊಲೀಸರು ಹೆಚ್ಚು ನಿಗಾ ಇಟ್ಟಿದ್ದಾರೆ. ಸಾಂತ್ವನ, ಧೈರ್ಯ ಹೇಳೋದು ಓಕೆ, ಆದ್ರೆ ಆಮಿಷ ಒಡ್ಡುವ ಶಂಕೆ ವ್ಯಕ್ತವಾದ ಹಿನ್ನೆಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದರ್ಶನ್ನ ಶತಾಯಗತಾಯ ಜೈಲಿನಿಂದ ಹೊರತರಲು ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದ್ದು, ಹಲವರ ಮೂಲಕ ಪ್ರಯತ್ನ ಕೂಡ ನಡೆದಿದೆ ಎನ್ನಲಾಗಿದೆ. ಸದ್ಯ ರೇಣುಕಾಸ್ವಾಮಿ ಮನೆಗೆ ಭೇಟಿಯಾದವರ ಲಿಸ್ಟ್ ಸಂಗ್ರಹಿಸಿರೋ ಪೊಲೀಸರು ಯಾರ್ಯಾರು ಭೇಟಿಯಾದ್ರು, ಯಾರ್ಯಾರು ಹಣ ಸಹಾಯ ಮಾಡಿದ್ದಾರೆ, ಏನೆಲ್ಲ ಮಾತುಕತೆ ನಡೆಸಲಾಗಿದೆ ಅಂತ ಮಾಹಿತಿ ಸಂಗ್ರಹಿಸಿದ್ದಾರೆ. ತನಿಖೆ ಮತ್ತೊಂದು ಮಜಲು ಪಡೆದಿದ್ದು, ದರ್ಶನ್ ಪರ ವಕಾಲತ್ತು ವಹಿಸಿದವರಿಗೂ ಟೆನ್ಷನ್ ಶುರುವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇನ್ನು ಕೊಲೆ ಕೇಸಲ್ಲಿ ಇತ್ತ ಜೈಲಲ್ಲಿ ದರ್ಶನ್ ಪಶ್ಚಾತ್ತಾಪ ಪಡ್ತಾ ಇದ್ರೆ ಅತ್ತ ರೇಣುಕಾಸ್ವಾಮಿ ಕುಟುಂಬಸ್ಥರ ಸ್ಥಿತಿ ಹೇಳತೀರದ್ದಾಗಿದೆ. ಹೀಗಾಗಿ ದಾಸನ ಕಡೆಯವರು ರೇಣುಕಾ ಕುಟುಂಬವನ್ನ ಭೇಟಿಯಾಗ್ತಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಪ್ರಕರಣ ಸಂಬಂಧ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕುತ್ತಿದ್ರೆ ಇತ್ತ ರೇಣುಕಾಸ್ವಾಮಿ ಕುಟುಂಬವನ್ನ ದರ್ಶನ್ ಕಡೆಯವರು ಭೇಟಿಯಾಗ್ತಿದ್ದಾರೆ. ನೋವಲ್ಲೇ ಮುಳುಗಿರುವ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಿದ್ದಾರೆ. ಆದ್ರೆ ಅವರ ಮೇಲೂ ಖಾಕಿ ಕಣ್ಣಿಟ್ಟಿದೆ. ದರ್ಶನ್ ಕಡೆಯವರು ಚಿತ್ರದುರ್ಗದಲ್ಲಿರುವ ರೇಣುಕಾಸ್ವಾಮಿ ಕುಟುಂಬದವರನ್ನ ಭೇಟಿಯಾಗ್ತಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬದವರ ಭೇಟಿ ಮಾಡ್ತಿರೋದರ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದು ಸಾಂತ್ವನದ ಹೆಸರಿನಲ್ಲಿ ಸಾಕ್ಷಿಗಳ ಮೇಲೆ ಒತ್ತಡ ಹೇರಲಾಗ್ತಿದೆಯಾ ಅಂತ ನಿಗಾ ಇಟ್ಟಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ರೇಣುಕಾ ಕುಟುಂಬದ ಮೇಲೆ ಖಾಕಿ ಕಣ್ಣಿಟ್ಟಿದೆ. ಸಾಂತ್ವನದ ನೆಪದಲ್ಲಿ ಒತ್ತಡದ ಸುಳಿವು. ರೇಣುಕಾಸ್ವಾಮಿ ಕುಟುಂಬಕ್ಕೆ ಹಲವರು ಸಾಂತ್ವನ ಹೇಳಿ ಧೈರ್ಯ ತುಂಬುತ್ತಿದ್ದಾರೆ. ನಟ ನಟಿಯರು, ನಿರ್ಮಾಪಕರು ಭೇಟಿ ಮಾಡಿ ಸಾಂತ್ವನ ಹೇಳುತ್ತಿದ್ದಾರೆ. ಈ ಮಧ್ಯೆ ದರ್ಶನ್ ಅವರ ಮನಸ್ಸಿನಲ್ಲಿರೋ ಪಶ್ಚಾತ್ತಾಪದ ಜೊತೆ ಅವರ ಮನಸ್ಸಿನಲ್ಲಿರೋ ಭಾವನೆಯನ್ನ ರೇಣುಕಾಸ್ವಾಮಿ ಕುಟುಂಬದ ಜೊತೆ ಹೇಳುತ್ತಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡೋ ಬಗ್ಗೆ ದರ್ಶನ್ ಮಾತನಾಡುತ್ತಿದ್ದರಂತೆ. ರೇಣುಕಾಸ್ವಾಮಿ ಪತ್ನಿ ಹಾಗೂ ಮಗುವಿಗೆ ಸಹಾಯ ಮಾಡೋ ಚಿಂತನೆ ಬಗ್ಗೆ ಚರ್ಚಿಸಿದ್ದಾರಂತೆ. ಈ ವಿಚಾರ ಚರ್ಚೆ ಆಗ್ತಿದ್ದಂತೆ ಪೊಲೀಸರು ಹೆಚ್ಚು ನಿಗಾ ಇಟ್ಟಿದ್ದಾರೆ. ಸಾಂತ್ವನ, ಧೈರ್ಯ ಹೇಳೋದು ಓಕೆ, ಆದ್ರೆ ಆಮಿಷ ಒಡ್ಡುವ ಶಂಕೆ ವ್ಯಕ್ತವಾದ ಹಿನ್ನೆಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದರ್ಶನ್ನ ಶತಾಯಗತಾಯ ಜೈಲಿನಿಂದ ಹೊರತರಲು ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದ್ದು ಹಲವರ ಮೂಲಕ ಪ್ರಯತ್ನ ಕೂಡ ನಡೆದಿದೆ ಎನ್ನಲಾಗಿದೆ. ಸದ್ಯ ರೇಣುಕಾಸ್ವಾಮಿ ಮನೆಗೆ ಭೇಟಿಯಾದವರ ಲಿಸ್ಟ್ ಸಂಗ್ರಹಿಸಿರೋ ಪೊಲೀಸರು ಯಾರ್ಯಾರು ಭೇಟಿಯಾದ್ರು, ಯಾರ್ಯಾರು ಹಣ ಸಹಾಯ ಮಾಡಿದ್ದಾರೆ, ಏನೆಲ್ಲ ಮಾತುಕತೆ ನಡೆಸಲಾಗಿದೆ ಅಂತ ಮಾಹಿತಿ ಸಂಗ್ರಹಿಸಿದ್ದಾರೆ. ತನಿಖೆ ಮತ್ತೊಂದು ಮಜಲು ಪಡೆದಿದ್ದು ದರ್ಶನ್ ಪರ ವಕಾಲತ್ತು ವಹಿಸಿದವರಿಗೂ ಟೆನ್ಷನ್ ಶುರುವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.